ಇನ್ನು ಶಿವಮೊಗ್ಗದ ಶಿವಮೊಗ್ಗದಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಶಿವಮೊಗ್ಗದಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 4 ದಿನಗಳಿಂದ ಕತ್ತಲಲ್ಲೇ ಮುಳುಗಿದೆ ನಗರ ಹೋಬಳಿ. 4 ದಿನಗಳಿಂದ ಕರೆಂಟೇ ಇಲ್ಲ ಅಂತ ಕಾಣಿಸುತ್ತಲ್ಲಿ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ. ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಕರೆಂಟ್ ಇಲ್ಲದೆ ನಗರ ಹೋಬಳಿಯಲ್ಲಿ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ವಿದ್ಯುತ್ ದುರಸ್ತಿ ಕಾಮಗಾರಿ ನಡೆಸ್ತಾ ಇದೆ ಮೆಸ್ಕಾಂ ಅನ್ನೋದು ಗೊತ್ತಾಗ್ತಾ ಇದೆ. ಜೀವ ಲೆಕ್ಕಿಸದೆ ಹರಿವ ಹೊಳೆ ದಾಟಿದ ಮೆಸ್ಕಾಂ ಸಿಬ್ಬಂದಿ. ಕಾಮಗಾರಿ ಪರಿಶೀಲನೆಗೆ ತುಂಬಿ ಹರಿವ ಹೊಳೆಯಲ್ಲೇ ಎಂಜಿನಿಯರ್ ಬಂದಿದ್ದಾರೆ. ಸ್ಥಳೀಯರ ಸಹಾಯದಿಂದ ಹರಿವ ಹೊಳೆ ದಾಟಿದ್ದಾರೆ ಎಂಜಿನಿಯರ್ ಚಂದ್ರಶೇಖರ್. ಜೀವ ಪಣಕ್ಕಿಟ್ಟು ದುರಸ್ತಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮೆಸ್ಕಾಂ ಸಿಬ್ಬಂದಿ. ಬಾಳೆಕೊಪ್ಪದಲ್ಲಿ ಹೊಳೆ ದಾಟಿ ಕಾಮಗಾರಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂಥ ಇಂಜಿನಿಯರ್ಗಳಿಗೆ ಅಥವಾ ಅಂಥ ಸಿಬ್ಬಂದಿಗಳಿಗೆ ನಾವೆಲ್ಲ ಸೆಲ್ಯೂಟ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಇಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನೇನೋ ಅವಘಡಗಳಾಗ್ತಾ ಇರ್ತವೆ. ಅದರಲ್ಲೂ ತುಂಬಿ ಹರಿತಾ ಇರುವಂಥ ಹಳ್ಳ ಬೇರೆ. ಆ ಹಳ್ಳವನ್ನು ದಾಟೋದಷ್ಟು ಈಸಿ ಇರಲ್ಲ. ಅಂಥ ಹಳ್ಳವನ್ನು ದಾಟ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದ ಅಲ್ಲಿನ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದಾವೆ. ಇದ್ರ ಜೊತೆಗೆ ಈಗ ಹೆಂಗೆ ಅಂದರೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಕರೆಂಟೇ ಇರಲ್ಲ, ಲೈಟ್ಸ್ ಇರಲ್ಲ. ಯಾಕೆ ಅಂತ ಅಂದರೆ ಅಲ್ಲಿನ ಕಂಬಗಳು ಬಿದ್ದು ಹೋಗ್ಬಿಟ್ಟಿರ್ತವೆ ಮಳೆಗಾಲದಲ್ಲಿ. ಹಾಗೆ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಈ ಸಿಬ್ಬಂದಿಗಳಿಗೆ ಹೇಳಿದರೆ ಬರ್ತೀವಿ ಅಂತ ಹೇಳಿ ಕಾಗೆ ಹಾರಿಸ್ತಾ ಇರ್ತಾರೆ, ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಆದರೆ 4 ದಿನಗಳಿಂದ ಅಲ್ಲಿ ಸಮಸ್ಯೆ ಆಗಿದೆ. ಮರ ಬಿದ್ದು ಲೈಟ್ ಕಂಬ ಬಿದ್ದು ಹೋಗಿದೆ ಅನ್ನೋ ಕಾರಣಕ್ಕೆ ಭಾಳಷ್ಟು ಸಮಸ್ಯೆ ಆಗ್ತಾ ಇತ್ತು ಪಾಪ ಜನರಿಗೆ. ಇದರಿಂದ ಒಂದು ಕಡೆ ಅಲ್ಲಿನ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ತುರ್ತಾಗಿ ಬಂದು ಅದನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಂತೂ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಳ್ಳೋದೇ ಇಲ್ಲ. ಏನು ಹಳ್ಳ ದಾಟೋ ದೊಡ್ಡ ವಿಚಾರನ ಅಂತೆಲ್ಲ ನೀವು ಕೇಳಬಹುದು. ಆದರೆ ಕೆಲವೊಂದಿಷ್ಟು ಅಧಿಕಾರಿಗಳಿರ್ತಾರಲ್ಲ, ಸಿಬ್ಬಂದಿಗಳಿರ್ತಾರಲ್ಲ, ಭಾಳ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಆದರೆ ಇವರ ಈ ಕಾರ್ಯಕ್ಕೆ ನಾವೆಲ್ಲ ಮೆಚ್ಚಲೇಬೇಕು.